ದೇಹದ ಎಚ್ಚರಿಕೆ. ಬೆಳಗ್ಗೆ ಕಾಣಿಸುವ ಈ 7 ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಬೆಳಗ್ಗೆ ಅಲಾರಂ ಹೊಡೆಯುತ್ತದೆ. ನೀವು ಕಣ್ಣು ತೆರೆದು ಎದ್ದು ಕುಳಿತುಕೊಳ್ಳುತ್ತೀರಿ. ಮನೆಯವರು ತಮ್ಮ ಕೆಲಸಗಳಲ್ಲಿ ತೊಡಗಿದ್ದಾರೆ. ಆದರೆ ನೀವು ಮಾತ್ರ ಕೆಲವು ವಿಚಿತ್ರ ಬದಲಾವಣೆಗಳನ್ನು ಗಮನಿಸುತ್ತೀರಿ. ಬಾಯಿ ತುಂಬಾ ಒಣಗಿದೆ. ತಲೆ ಭಾರವಾಗಿದೆ. ಎದ್ದು ನಿಂತಾಗ ತಲೆ ಸುತ್ತುತ್ತದೆ. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದರೂ ದೇಹದಲ್ಲಿ ಶಕ್ತಿ ಇಲ್ಲ. ಇವೆಲ್ಲವನ್ನು ನೋಡಿ ನಾವು ಸಾಮಾನ್ಯವಾಗಿ ಏನು ಹೇಳುತ್ತೇವೆ? ನಿನ್ನೆ ಸರಿಯಾಗಿ ನಿದ್ರೆ ಆಗಿರಲಿಲ್ಲ ಅನಿಸುತ್ತೆ, ಅಥವಾ ನೀರು ಕಡಿಮೆ ಕುಡಿದಿರಬಹುದು ಎಂದು ಸುಮ್ಮನಾಗುತ್ತೇವೆ. ಬಹಳ ಬಾರಿ ಇಂತಹ ಸಣ್ಣ ಲಕ್ಷಣಗಳಿಗೆ ಸಾಮಾನ್ಯ ಕಾರಣಗಳೇ ಇರಬಹುದು. ಆದರೆ ಕೆಲವು ಲಕ್ಷಣಗಳು ಪದೇ ಪದೇ ಬೆಳಗ್ಗೆ ಕಾಣಿಸುತ್ತಿದ್ದರೆ ಅವುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸದೆ ಕಾರಣವನ್ನು ಗಮನಿಸುವುದು ಒಳ್ಳೆಯದು. ಇಂದು ನಮ್ಮ ದೇಹದ ಎಚ್ಚರಿಕೆ ಯಲ್ಲಿ ಬೆಳಗ್ಗೆ ಕಾಣಿಸಿಕೊಳ್ಳಬಹುದಾದ 7 ಸೂಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಬೆಳಗ್ಗೆ ಎದ್ದ ತಕ್ಷಣ ತಲೆ ಸುತ್ತುವುದು. ನೀವು ಹಾಸಿಗೆಯಿಂದ ಎದ್ದು ನಿಂತ ತಕ್ಷಣ ಒಂದು ಕ್ಷಣ ತಲೆ ಸುತ್ತುತ್ತದೆ. ಕಣ್ಣು ಮುಂದೆ ಕತ್ತಲೆಯಾದಂತೆ ಅನಿಸುತ್ತದೆ. ಕೆಲವು ಸೆಕೆಂಡುಗಳ ನಂತರ ಮತ್ತೆ ಸರಿಯಾಗುತ್ತದೆ. ಇದು ಕೆಲವೊಮ್ಮೆ ಹಾಸಿಗೆಯಿಂದ ತುಂಬಾ ವೇಗವಾಗಿ ಎದ್ದಾಗ ರಕ್ತದೊತ್ತಡದಲ್ಲಿ ತಾತ್ಕಾಲಿಕ ಬದಲಾವಣೆಯಿಂದ ಸಂಭವಿಸಬಹುದು. ದೇಹದಲ್ಲಿ ನೀರಿನ ಕೊರತೆ, ಕೆಲವು ಔಷಧಿಗಳು ಮತ್ತು ಇತರ ಕಾರಣಗಳು ತಲೆಸುತ್ತುವಿಕೆಗೆ ಕಾರಣವಾಗಬಹುದು. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಜಿಗಿದು ನಿಲ್ಲುವ ಬದಲು ಮೊದಲು ಕುಳಿತು ಕೆಲವು ಕ್ಷಣಗಳ ನಂತರ ನಿಧಾನವಾಗಿ ಎದ್ದು ನಿಲ್ಲುವ ಅಭ್ಯಾಸ ಮಾಡಬಹುದು. ಆದರೆ ತಲೆಸುತ್ತುವಿಕೆ ಪದೇ ಪದೇ ಆಗುತ್ತಿದ್ದರೆ, ಮೂರ್ಛೆ ಹೋಗುವುದು, ದೌರ್ಬಲ್ಯ, ದೃಷ್ಟಿ ಬದಲಾವಣೆ ಅಥವಾ ಇತರ ಲಕ್ಷಣಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ. 2. ಬೆಳಗ್ಗೆ ಬಾಯಿ ತುಂಬಾ ಒಣಗಿರುವುದು. ಬೆಳಗ್ಗೆ ಎದ್ದಾಗ ನಾಲಿಗೆ ಒಣಗಿರುತ್ತದೆ. ತುಟಿಗಳು ಒಣಗಿರುತ್ತವೆ. ನೀರು ಕುಡಿಯಬೇಕು ಎನ್ನುವ ಭಾವನೆ ಬರುತ್ತದೆ. ಕೆಲವೊಮ್ಮೆ ಇದು ರಾತ್ರಿ ಬಾಯಿಯ ಮೂಲಕ ಉಸಿರಾಡುವುದರಿಂದ ಅಥವಾ ದೇಹದಲ್ಲಿ ನೀರಿನ ಕೊರತೆಯಿಂದ ಆಗಬಹುದು. ಕೆಲವು ಔಷಧಿಗಳು ಬಾಯಿ ಒಣಗಲು ಕಾರಣವಾಗಬಹುದು. ಆದ್ದರಿಂದ ದಿನವಿಡೀ ಸಾಕಷ್ಟು ದ್ರವ ಸೇವಿಸುವುದು ಮುಖ್ಯ. ಆದರೆ ಬಾಯಿ ಒಣಗುವಿಕೆ ನಿರಂತರವಾಗಿದ್ದು, ಜೊತೆಗೆ ಅತಿಯಾದ ಬಾಯಾರಿಕೆ ಅಥವಾ ಪದೇ ಪದೇ ಮೂತ್ರ ವಿಸರ್ಜನೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ಕಾರಣವನ್ನು ಪರೀಕ್ಷಿಸಿಕೊಳ್ಳುವುದು ಒಳ್ಳೆಯದು. 3. ಬೆಳಗ್ಗೆ ಎದ್ದ ಕೂಡಲೇ ತಲೆನೋವು. ಕೆಲವರಿಗೆ ಬೆಳಗ್ಗೆ ಕಣ್ಣು ತೆರೆದ ತಕ್ಷಣವೇ ತಲೆನೋವು ಶುರುವಾಗುತ್ತದೆ. ಬಹುಶಃ ನಿದ್ರೆ ಕಡಿಮೆಯಾಗಿದೆ ಎಂದುಕೊಂಡು ದಿನವನ್ನು ಮುಂದುವರಿಸುತ್ತಾರೆ. ತಲೆನೋವಿಗೆ ಅನೇಕ ಕಾರಣಗಳಿರಬಹುದು. ನೀರಿನ ಕೊರತೆ, ಸ್ಟ್ರೆಸ್, ಅನಿಯಮಿತ ಊಟ, ನಿದ್ರೆಯ ಸಮಸ್ಯೆಗಳು ಸೇರಿದಂತೆ ಹಲವು ಕಾರಣಗಳು ಇರಬಹುದು. ಒಮ್ಮೊಮ್ಮೆ ತಲೆನೋವು ಬಂದರೆ ತಕ್ಷಣ ಭಯಪಡಬೇಕಾಗಿಲ್ಲ. ಆದರೆ ಬೆಳಗ್ಗೆ ನಿಯಮಿತವಾಗಿ ತಲೆನೋವು ಬರುತ್ತಿದ್ದರೆ ಅದರ ಕಾರಣವನ್ನು ವೈದ್ಯರಿಂದ ಪರಿಶೀಲಿಸಿಕೊಳ್ಳುವುದು ಉತ್ತಮ. ವಿಶೇಷವಾಗಿ ತಲೆನೋವು ಇದ್ದಾಗ ದೃಷ್ಟಿ ಸಮಸ್ಯೆ, ದೇಹದ ಒಂದು ಭಾಗದಲ್ಲಿ ದೌರ್ಬಲ್ಯ ಅಥವಾ ಅಸಹಜ ಮಾತು, ಗೊಂದಲ, ಮೂರ್ಛೆ ಮುಂತಾದ ಗಂಭೀರ ಲಕ್ಷಣಗಳು ಕಂಡುಬಂದರೆ ತುರ್ತು ವೈದ್ಯಕೀಯ ಸಹಾಯ ಪಡೆಯಬೇಕು. 4. 7 ರಿಂದ 8 ಗಂಟೆ ನಿದ್ರೆ ಮಾಡಿದರೂ ಬೆಳಗ್ಗೆ ತುಂಬಾ ಆಯಾಸ. ಇದು ಬಹಳ ಜನರು ಅನುಭವಿಸುವ ಸಮಸ್ಯೆ. ರಾತ್ರಿ ಮಲಗಿದ್ದೀರಿ, ಬೆಳಗ್ಗೆ ಎದ್ದಿದ್ದೀರಿ, ಆದರೆ ದೇಹ ಮಾತ್ರ ಹೇಳುತ್ತದೆ ಇನ್ನೂ ಸ್ವಲ್ಪ ಮಲಗಬೇಕು. ಒಳ್ಳೆಯ ನಿದ್ರೆ ಪಡೆದಿದ್ದರೂ ಪ್ರತಿದಿನ ದಣಿವು, ಶಕ್ತಿ ಕೊರತೆ ಮತ್ತು ಕಾನ್ಸಂಟ್ರೇಷನ್ ಕಡಿಮೆಯಾಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ನಿದ್ರೆ ಕೊರತೆ, ಸ್ಟ್ರೆಸ್, ಆಹಾರ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆ ಕಡಿಮೆ ಇರುವುದರಿಂದ ಆಯಾಸವಾಗಬಹುದು. ಆದರೆ ದೀರ್ಘಕಾಲ ಮುಂದುವರಿದ ಅನ್ಎಕ್ಸ್ಪ್ಲೇನ್ಡ್ ಫಟಿಗ್ ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಯ ಸೂಚನೆಯಾಗಿರಬಹುದು. ವಿಶೇಷವಾಗಿ ರಾತ್ರಿ ಜೋರಾಗಿ ಗೊರಕೆ ಹೊಡೆಯುವುದು, ಉಸಿರಾಟ ನಿಂತಂತೆ ಆಗುವುದು, ಗಾಬರಿಯಿಂದ ಎಚ್ಚರಗೊಳ್ಳುವುದು ಮತ್ತು ಹಗಲಿನಲ್ಲಿ ಅತಿಯಾದ ನಿದ್ರೆ ಇದ್ದರೆ ಸ್ಲೀಪ್ ಆಪ್ನಿಯ ಬಗ್ಗೆ ವೈದ್ಯರೊಂದಿಗೆ ಮಾತನಾಡುವುದು ಸೂಕ್ತ. 5. ಬೆಳಗ್ಗೆ ಅತಿಯಾದ ಬಾಯಾರಿಕೆ. ಬೆಳಗ್ಗೆ ಎದ್ದ ತಕ್ಷಣ ನೀರಿಗಾಗಿ ತುಂಬಾ ಬಾಯಾರಿಕೆ. 1 ಗ್ಲಾಸ್ ಕುಡಿದರೂ ಮತ್ತೆ ನೀರು ಬೇಕೆನಿಸುವುದು. ಬೇಸಿಗೆ ಅಥವಾ ಹಿಂದಿನ ದಿನ ಹೆಚ್ಚು ಬೆವರು ಬಂದಿದ್ದರೆ ಇದು ಸಾಮಾನ್ಯವಾಗಿರಬಹುದು. ಆದರೆ ನಿರಂತರವಾಗಿ ಅತಿಯಾದ ಬಾಯಾರಿಕೆ ಇದ್ದರೆ ಕಾರಣವನ್ನು ಪರಿಶೀಲಿಸಬೇಕು.
ನೀರಿನ ಕೊರತೆಯ ಜೊತೆಗೆ ಕೆಲವು ಆರೋಗ್ಯ ಸಮಸ್ಯೆಗಳಲ್ಲೂ ಅತಿಯಾದ ಬಾಯಾರಿಕೆ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ದೇಹ ಕೊಡುವ ಈ ಸೂಚನೆಯನ್ನು ತಿಂಗಳುಗಟ್ಟಲೆ ನಿರ್ಲಕ್ಷಿಸಬೇಡಿ. 6. ಬೆಳಗ್ಗೆ ಎದ್ದಾಗ ಹೃದಯ ಬಡಿತ ತುಂಬಾ ವೇಗವಾಗಿ ಅನಿಸುವುದು. ಕೆಲವೊಮ್ಮೆ ಭಯಾನಕ ಕನಸು, ಆಂಗ್ಸೈಟಿ, ಕ್ಯಾಫೀನ್, ಸ್ಟ್ರೆಸ್ ಅಥವಾ ಇತರ ಕಾರಣಗಳಿಂದ ಹೃದಯ ಬಡಿತ ವೇಗವಾಗಿ ಅನಿಸಬಹುದು. ಆದರೆ ಇದು ಪದೇ ಪದೇ ಆಗುತ್ತಿದ್ದರೆ ಅಥವಾ ಜೊತೆಗೆ ಎದೆ ನೋವು, ಉಸಿರಾಟದ ತೊಂದರೆ, ತಲೆಸುತ್ತುವಿಕೆ, ಮೂರ್ಛೆ ಅಥವಾ ಅಸಹಜ ಬೆವರು ಇದ್ದರೆ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯುವುದು ಮುಖ್ಯ. ಎದೆಗೆ ಒತ್ತಡ ಅಥವಾ ನೋವು, ಉಸಿರಾಟದ ತೊಂದರೆ, ತಲೆಸುತ್ತುವಿಕೆ, ವಾಕರಿಕೆ ಅಥವಾ ಕೈ, ದವಡೆ, ಬೆನ್ನು ಭಾಗಕ್ಕೆ ಹರಡುವ ನೋವು ಹೃದಯಾಘಾತದ ಎಚ್ಚರಿಕೆಗಳಾಗಿರಬಹುದು ಎಂದು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ತಿಳಿಸುತ್ತದೆ. ಇಂತಹ ತುರ್ತು ಲಕ್ಷಣಗಳನ್ನು ಬೆಳಗ್ಗೆ ಬಂದದ್ದಷ್ಟೇ ಎಂದು ನಿರ್ಲಕ್ಷಿಸಬೇಡಿ. 7. ಬೆಳಗ್ಗೆ ಎದ್ದಾಗ ದೇಹವೇ ಸರಿಯಿಲ್ಲ ಎಂಬ ಅನುಭವ. ಕೊನೆಯ ಸೂಚನೆ ಬಹಳ ಸಾಮಾನ್ಯ. ಬೆಳಗ್ಗೆ ಎದ್ದಾಗಲೇ ದೇಹ ಭಾರವಾಗಿರುವಂತೆ, ಶಕ್ತಿ ಇಲ್ಲದಂತೆ, ಮನಸ್ಸು ಮಂದವಾಗಿರುವಂತೆ, ಯಾವ ಕೆಲಸ ಮಾಡಲು ಆಸಕ್ತಿ ಇಲ್ಲದಂತೆ. ಒಂದು ದಿನ ಹೀಗೆ ಆಗುವುದರಿಂದ ದೊಡ್ಡ ಸಮಸ್ಯೆ ಎಂದು ಅರ್ಥವಲ್ಲ. ಆದರೆ ಇದು ವಾರಗಳವರೆಗೆ ಮುಂದುವರಿದರೆ ನಿಮ್ಮ ನಿದ್ರೆ, ಆಹಾರ, ಸ್ಟ್ರೆಸ್, ಔಷಧಿಗಳು ಮತ್ತು ಇತರ ಆರೋಗ್ಯ ಕಾರಣಗಳನ್ನು ಪರಿಶೀಲಿಸುವುದು ಒಳ್ಳೆಯದು. ದೀರ್ಘಕಾಲದ ಕಾರಣವಿಲ್ಲದ ಆಯಾಸಕ್ಕೆ ವೈದ್ಯಕೀಯ ಕಾರಣಗಳು ಇರಬಹುದು. ಹಾಗಾದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು? ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ ತೆಗೆದುಕೊಳ್ಳುವ ಬದಲು ಮೊದಲು ನಿಮ್ಮ ದೇಹವನ್ನು ಗಮನಿಸಿ. ಬಾಯಾರಿಕೆ ಇದೆಯೇ? ತಲೆ ಸುತ್ತುತ್ತಿದೆಯೇ? ತಲೆನೋವು ಇದೆಯೇ? ನಿದ್ರೆ ಪೂರ್ಣವಾದಂತೆ ಅನಿಸುತ್ತಿದೆಯೇ? ದೇಹದಲ್ಲಿ ಶಕ್ತಿ ಇದೆಯೇ? ಈ ಸಣ್ಣ ಪ್ರಶ್ನೆಗಳನ್ನು ನಿಮ್ಮನ್ನೇ ಕೇಳಿಕೊಳ್ಳಿ. ನಂತರ ನಿಧಾನವಾಗಿ ಎದ್ದು ನಿಮ್ಮ ದೇಹಕ್ಕೆ ಹೊಂದುವಷ್ಟು ನೀರು ಕುಡಿಯಿರಿ. ನಿಯಮಿತ ಮತ್ತು ಸಮತೋಲನದ ಆಹಾರ, ಸಾಕಷ್ಟು ನಿದ್ರೆ, ನಿಯಮಿತ ದೈಹಿಕ ಚಟುವಟಿಕೆ ಮತ್ತು ಸ್ಟ್ರೆಸ್ ನಿಯಂತ್ರಣಕ್ಕೆ ಗಮನ ಕೊಡಿ. ಆದರೆ ಒಂದು ಮುಖ್ಯ ವಿಷಯ, ಈ ಲಕ್ಷಣಗಳಲ್ಲಿ ಯಾವುದಾದರೂ ಒಂದೇ ಒಂದು ಬಾರಿ ಕಾಣಿಸಿಕೊಂಡರೆ ತಕ್ಷಣ ದೊಡ್ಡ ಕಾಯಿಲೆ ಎಂದು ಭಾವಿಸಬೇಡಿ. ದೇಹದ ಲಕ್ಷಣಗಳಿಗೆ ಹಲವಾರು ಕಾರಣಗಳಿರಬಹುದು. ಆದರೆ ಪದೇ ಪದೇ ಬರುತ್ತಿದ್ದರೆ, ಹೆಚ್ಚಾಗುತ್ತಿದ್ದರೆ ಅಥವಾ ದಿನನಿತ್ಯದ ಜೀವನಕ್ಕೆ ತೊಂದರೆ ಕೊಡುತ್ತಿದ್ದರೆ ಸ್ವಯಂ ಡಯಾಗ್ನೋಸಿಸ್ ಮಾಡಿಕೊಳ್ಳದೆ ವೈದ್ಯರನ್ನು ಸಂಪರ್ಕಿಸಿ. ಕೊನೆಯ ಮಾತು, ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡುತ್ತೇವೆ. ಆದರೆ ಅದೇ ಸಮಯದಲ್ಲಿ ನಮ್ಮ ದೇಹವು ನಮಗೆ ಕೆಲವು ಸಂದೇಶಗಳನ್ನು ಕೊಡುತ್ತಿರುತ್ತದೆ. ಕೆಲವೊಮ್ಮೆ ಅದು ಕೇವಲ ನೀರು ಬೇಕು ಎಂದು ಹೇಳಬಹುದು, ಕೆಲವೊಮ್ಮೆ ವಿಶ್ರಾಂತಿ ಬೇಕು ಎಂದು ಹೇಳಬಹುದು, ಕೆಲವೊಮ್ಮೆ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಿ ಎಂದು ನೆನಪಿಸಬಹುದು, ಮತ್ತು ಕೆಲವೊಮ್ಮೆ ನಿರಂತರವಾಗಿ ಕಾಣಿಸುವ ಲಕ್ಷಣಕ್ಕೆ ವೈದ್ಯಕೀಯ ಪರಿಶೀಲನೆ ಬೇಕಾಗಬಹುದು. ಆದ್ದರಿಂದ ಇಂದಿನಿಂದ ಬೆಳಗ್ಗೆ ಎದ್ದಾಗ ಒಂದು ಮಾತು ನೆನಪಿಟ್ಟುಕೊಳ್ಳಿ: ಸಣ್ಣ ಸೂಚನೆ ಎಂದು ನಿರ್ಲಕ್ಷಿಸಬೇಡಿ, ಮೊದಲು ದೇಹವನ್ನು ಕೇಳಿ. ಇಂತಹ ಸರಳವಾಗಿ ಅರ್ಥವಾಗುವ ಆರೋಗ್ಯ ಮಾಹಿತಿಗಾಗಿ ಹೆಲ್ತ್ ಟಿಪ್ಸ್ ಕನ್ನಡ ಜೊತೆ ಇರಿ. ಮುಂದಿನ ದೇಹದ ಎಚ್ಚರಿಕೆ ಯಲ್ಲಿ ನಿಮ್ಮ ದೇಹ ಕೊಡುವ ಇನ್ನೊಂದು ಪ್ರಮುಖ ಸೂಚನೆಯನ್ನು ತಿಳಿದುಕೊಳ್ಳೋಣ.